ಸೌಮ್ಯ ರೆಡ್ಡಿ ನಿಂತಿರೋದ್ರಿಂದ ಅದು ಯಾವುದೇ ಇದಾದ್ರೂ ಹೆಂಗ್ ಗೆಲ್ತಾರಂತ ಟಿಕೆಟ್ ಕೊಟ್ಟಿಲ್ಲ. ಅನೌನ್ಸ್ ಆಗುತ್ತೆ, ನಾಳೆ ಅನೌನ್ಸ್ ಆಗುತ್ತೆ. ಒಂದೇ ನಿಮಿಷ ಅನೌನ್ಸ್ಮೆಂಟ್ ಆಗುತ್ತೆ. ಗೆದ್ದೇ ಗೆಲ್ತಾರೆ. ಈ ಬಾರಿ ತುಂಬಾ ಬದಲಾವಣೆಗಳಿದೆ. ಜಯನಗರ್ಗೆ ಎಷ್ಟು ಖರ್ಚು ಮಾಡಿರೋದು ಕೇಳಿ ಸರ್. ಒಂದೇ ಕ್ವಶನ್. ಮೋದಿ 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 ಏನ್ ಮಾಡಿಲ್ಲ, ಸಾಧನೆ ಶೂನ್ಯ ಸಾಧನೆ, ಬರೇ ಅಪಪ್ರಚಾರ ಈಗ ಇವರು ಕೇಂದ್ರದಿಂದ ಎಷ್ಟು ಹಣ ತಗೊಂಡ್ಬಂದಿದ್ದಾರೆ, ಸೌತ್ಗೆ ಎಷ್ಟು ಶಂಕುಸ್ಥಾಪನೆ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ. ಅವ್ರು ಇರೋ ಆಫೀಸ್ ರೋಡಲ್ಲೇ ತಾರಾಕ್ಸಿರ್ಲಿಲ್ಲ. ಅದ್ರಲ್ಲಿ ಸುಮಾರು ಹೆರಿಗೆಗಳಾಗ್ಬಿಟ್ಟಿದೆ. ಆ ಏರಿಯಾ ಆ ರೋಡ್ಗೆ ಅವ್ರ ಆಫೀಸ್ ಮುಂದೆ ರೋಡ್ ಹಾಕಕ್ಕೆ ಆಗಿಲ್ಲ ಅವ್ರ ಕೈಯಲ್ಲಿ. ಎಲ್ಲ ಹೆರಿಗೆ ರೋಡಲ್ಲಿ ಆಗ್ಬಿಟ್ಟಿದೆ. ಆ ರಸ್ತೆಗೆ ಹೆರಿಗೆ ರಸ್ತೆ ಅಂತಾನೆ ಇಟ್ಟಿದ್ದಾರೆ. MP ಆಫೀಸ್ ರೋಡು ಹೆರಿಗೆ. ಮೋದಿ ಅನ್ನೋ ಹೆಸರನ್ನ ಪಕ್ಕಕ್ಕಿಟ್ಟು ತೇಜಸ್ವಿ ಸೂರ್ಯ ಅನ್ನೋ ಹೆಸರನ್ನ ಇಟ್ಕೊಂಡು ತೇಜಸ್ವಿ ಸೂರ್ಯ ಏನ್ ಮಾಡಿದ್ದೇನೆ ಇಡೀ ಕರ್ನಾಟಕ ಗೊತ್ತು, ಬೆಂಗಳೂರು ಕ್ಷೇತ್ರ ಗೊತ್ತು. ಜನೌಷಧಿ, ಮಕ್ಕಳು ಸ್ಕಾಲರ್ಶಿಪ್, ಬನ್ನಿ ರೋಡ್ಗಳು ಏನ್ ಮಾಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ಹಾಳು ಮಾಡಿದ್ದಾರೆ, ಜನನ ಹಾಳು ಮಾಡಿದ್ದಾರೆ ಇವರು ಕಾಂಗ್ರೆಸ್. ತೇಜಸ್ವಿ ಸೂರ್ಯ ಗೆದ್ರೆ ಮತ್ತೇನು ಮಾಡ್ತಾರೆ? ದಕ್ಷಿಣ ಕ್ಷೇತ್ರಕ್ಕೆ ಇನ್ನೇನು ಕೊಡುಗೆ ಕೊಡ್ತಾರೆ, ಇನ್ನೇನು ಮಾಡ್ತಾರೆ? ತೇಜಸ್ವಿ ಸೂರ್ಯ ಅವರ ಕಲ್ಪನೆಯ ದಕ್ಷಿಣ ಹೇಗಿದೆ ಸರ್? ಈಗ 5 ಕೋಟಿ ಜಯನಗರ ಜನರಲ್ ಹಾಸ್ಪಿಟ್ಲಿಗೆ ಖರ್ಚು ಮಾಡಿ ICU ತಂದರು. ನಿರ್ಮಲಾ ಸೀತಾರಾಮನ್ ಫಂಡಿಂದ 5 ಕೋಟಿ ತಂದು ಎಮರ್ಜೆನ್ಸಿ ವಾರ್ಡ್ ಮಾಡಿದ್ದಾರೆ, ICU ಮಾಡಿದ್ದಾರೆ. ಈಗ ಇಲ್ಲಿ ಸೌತ್ ಎಂಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಮೆಟ್ರೋ ಎತ್ಕೊಂಡು ಹೋಗಿದ್ದಾರೆ. ಇನ್ನೇನು ಮಾಡ್ಬೇಕು ಸರ್? ಎಲೆಕ್ಟ್ರಾನಿಕ್ ಸಿಟಿವರೆಗೂ ಅಲ್ಲಿ ಕೇಳಿ ಸರ್. ಡ್ರೈವರ್ ಇಲ್ದೇ ಮೆಟ್ರೋ ಎತ್ಕೊಂಡು ಹೋಗ್ತಾ ಇದ್ದಾರೆ. ದೇಶಕ್ಕೆ ಮೋದಿ, ದಕ್ಷಿಣಕ್ಕೆ ಸೂರ್ಯ ಅಂತೇಳಿ ಬಿಜೆಪಿ ಸರ್ ಅವ್ರ ಹೆಸರು ಹೇಳಿ ತಗೊಂಡು ಅವರು ಗೆಲ್ತಾರೋದು. ಅವ್ರ ಹೆಸರು ತಗೊಂಡು ಗೆಲ್ತಾರೋದು ಅವ್ರು ಅಷ್ಟೇ. ಅವ್ರು ಝೀರೋ, ಇಲ್ಲಿ ಸೌತ್ಗೆ ಝೀರೋ. ಅವ್ರ ಆಫೀಸ್ ಮುಂದೆ ಲೀಡರ್ಶಿಪ್ ಇಲ್ವಂತಲ್ಲ ನಿಮ್ಗೆ. ಸೆಂಟ್ರಲ್ ಅಲ್ಲಿ ಲೀಡರ್ಶಿಪ್ ಝೀರೋ ಸರ್. ಅವರು ಈಗ ಮೇಡಮ್ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅಧಿಕಾರ ಕೊಡಿ. ಅಧಿಕಾರಿ ಕೊಟ್ಬಿಟ್ಟು ವಿಫಲರಾದ್ರೆ ನಾವು ಒಪ್ಕೊಂತೀವಿ. ಈಗ ಅವ್ರ ಅಪ್ಪನ್ಕಿಂತ ತರ ನಿಮಗೆ ಒಂದ್ ನಿಮಿಷ ಮೋದಿ ಬಿಟ್ರೆ ಬಿಜೆಪಿ ಅವರಿಗೆ ಹೇಳುವಂತದ್ದೇನೂ ಇಲ್ಲ. 28 ಜನ ಬೇಡ ಬಿಡಿ, 28 ಜನ ಕೇಳಿ, 26 ಜನ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅಂತೇಳಿ ಹೇಳಿ. 2014 ಮೊದಲು ಮೋದಿ ಇರ್ಲಿಲ್ಲ, ಆದ್ರೂ ಈ ದೇಶವನ್ನ ಒಂದ್ಸತಿ ನಾವು ಆಡಳಿತ ಮಾಡಿದೀವಿ. 7 ಸತಿ ಈ ದಕ್ಷಿಣದಲ್ಲಿ ನಾವು ಗೆದ್ದಿದೀವಿ. ಮೋದಿ ಇಲ್ಲ ಅಂದ್ರು ಇವತ್ತು ನಮ್ಮ ಪಾರ್ಲಿಮೆಂಟ್ ವಿಷನ್ ಇಟ್ಕೊಂಡು ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋತದ ಯಾಕೆ? ವಿಧಾನಸಭೆಯಲ್ಲಿ ಸರ್ ಅವ್ರು ಕೊಟ್ಟಿದ್ದ ಫ್ರೀ ಆಪ್ಷನ್ಸ್ಗಳಿಗೆ ಜನ ಯಾಮಾರಿ ಫ್ರೀ ಬಸ್ಸು, ಫ್ರೀ ಬಸ್ ಕೊಟ್ಟರು, ಫ್ರೀ ಕರೆಂಟು, 2,000 ರೂಪಾಯಿ ದುಡ್ಡು ಫ್ರೀ ಅಂತೇಳಿ ಜನಗಳು ತೆರಿಗೆ ದುಡ್ಡನ್ನೆಲ್ಲ ಅವ್ರಿಗೆ ಹಂಚಿ ಕರ್ನಾಟಕ ರಾಜ್ಯನ ಶೂನ್ಯ ಅಭಿವೃದ್ಧಿ ಮಾಡಿ ಇವತ್ತಿನ ದಿನ ಪ್ರತಿಯೊಂದು ಅಭಿವೃದ್ಧಿ ಕೆಲಸಕ್ಕೂ ಯಾವ MLAಗೂ ಕಾಸು ಕೊಡ್ತಾ ಇಲ್ಲ. ಅವರು ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಕರ್ನಾಟಕ? ಯಾವ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ? ಹಂಗಾಗಿ ಜನಗಳಿಗೆ ಪಿಂಚಣಿ ಕೂಡ ಸ್ಟಾಪ್ ಮಾಡ್ಬಿಟ್ಟವ್ರು. ಈಗ ಕರ್ನಾಟಕವನ್ನ ಬರ್ಬಾದ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಗ್ಯಾರಂಟಿ ಕೊಟ್ಟು ಅಂತ. ಇಲ್ಲ, 5 ವರ್ಷ ಸೌಮ್ಯ ರೆಡ್ಡಿ ಅವರು MLA ಆದಾಗ ಪಾರದರ್ಶಕವಾಗಿ ಭ್ರಷ್ಟಾಚಾರ ಮುಕ್ತವಾಗಿ ಆಡಳಿತ ಕೊಟ್ಟಿದ್ದಾರೆ. ಅವರು ಮತ್ತೆ ಹೆಚ್ಚು ಮತಗಳಿಂದ ಗೆಲ್ತಾರೆ, ಅದಿರಲಿ. ಆದರೆ ನಾನು ಒಂದು ಕ್ವಶನ್ ಕೇಳ್ತೀನಿ. ಸೆಂಟ್ರಲ್ ಮೋದಿ ಅವರು ಜನಸಾಮಾನ್ಯರಿಗೆ, ಬಡವರಿಗೆ ಏನು ಕೆಲಸ ಮಾಡ್ಕೊಂಡಿದ್ದಾರೆ? 1-2 ಪಾಯಿಂಟ್ ಹೇಳಿ ಸರ್. ಹೇಳಿ. 2019ರಿಂದ ಇಲ್ಲಿವರೆಗೂ ವರ್ಷಕ್ಕೆ 2 ಸಲ ಉದ್ಯೋಗ ಮೇಳ ಎಲ್ಲಾನು ಮಾಡಿದ್ದಾರೆ. ಯೂತ್ಗೆ ಡಿಗ್ರಿ ಪಾಸ್ ಆಗಿರೋರ್ಗಾಗ್ಲಿ, ಸೆಕೆಂಡ್ BC ಪಾಸ್ ಆಗಿರೋರ್ಗಾಗ್ಲಿ, MSc MES ಕಾಲೇಜಲ್ಲಿ, ಶಾಲಿನಿ ಗ್ರೌಂಡ್ ಅಲ್ಲಿ ಏನ್ ಮಾಡಿದ್ದಾರೆ ಹೇಳಿ? ನಮ್ಮ MP ಅವರು ಏನ್ ಮಾಡಿದ್ದಾರೆ ಹೇಳಿ? ಮೋದಿ ಹೆಸರು ಬಿಟ್ರೆ ಇವರು ಓನ್ ಆಗಿ ಹೋಗಿ ಇವ್ರಿಗೆ ಶಕ್ತಿ ಇಲ್ಲ ಗೆಲ್ಲೋದಕ್ಕೆ. ಆಮೇಲೆ ಮೋದಿ ಅವರು ಅನಾಹುತ ಆಯಿತು, ಮಳೆ ಬಂದು ಇಂದು ಚಂಡಮಾರುತ ಎಲ್ಲ ಆಯಿತು. ಆದಾಗ ನೋಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದ್ಸತಿ ನೋಡಕ್ ಬರಲಿಲ್ಲ. ಆದರೆ ಈಗ ಎಲೆಕ್ಷನ್ಗೆ ಸುರಿಮಳೆ ಮಾಡಿಕೊಂಡು ಇದು ಬರ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಟೈಮ್ ಇರುತ್ತೆ. ಇವತ್ತು ಅನಾಹುತ ಆದಾಗ ಒಂದಿನ ಬರಲಿಲ್ಲ ಕರ್ನಾಟಕ ರಾಜ್ಯಕ್ಕೆ. ಒಂದೇ ಒಂದು GST ದುಡ್ಡು ಕೊಡಲಿಲ್ಲ, ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಆಗಲಿಲ್ಲ. ಇವತ್ತು 5 ಗ್ಯಾರಂಟಿ ಸ್ಕೀಮು ಮಾತು ಕೊಟ್ಟಿದ್ರು, ಮಾತು ಉಳಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ 5 ಸ್ಕೀಮ್ಗಳು ಕೊಟ್ಟರು. ಅನ್ನಭಾಗ್ಯ ಇರ್ಬೋದು, ಪ್ರತಿಯೊಂದು ಭಾಗ್ಯಗಳು, ಗೃಹಲಕ್ಷ್ಮಿ, ಕರೆಂಟು, ಇವತ್ತು ಓದಿರೋರಿಗೆ ಎಜುಕೇಷನ್ಗೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ರು. ಮಾತು ಕೊಟ್ಟಂಗೆ 5 ಗ್ಯಾರಂಟಿಗಳು ಉಳಿಸ್ಕೊಂಡಿದ್ದಾರೆ.
ಆದರೆ ಮೋದಿ ಗ್ಯಾರಂಟಿ ಯಾವುದು ಇದುವರೆಗೂ ಯಾವುದು ತಲುಪಿಲ್ಲ, ಯಾವುದು ಈಗ ನಾವು ಕೊಟ್ಟಿರೋ ಗ್ಯಾರಂಟಿಯಲ್ಲಿ ಇಲ್ಲೇ ಮಹಿಳೆಯರಿದ್ದಾರೆ, ಎಷ್ಟು ಜನ ಬೆನಿಫಿಟ್ ತಗೊಂತ ಇದ್ದಾರೆ ಕೇಳಿ. ಸೋಮಿರೆಡ್ಡಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲಲ್ಲ, ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಕೆಲಸ ಮಾಡಿಲ್ಲ. ಯಾವ ಕೆಲಸ ಮಾಡಿಲ್ಲ ಹೇಳ್ತೀನಿ. ಯಾರು ತಲೆ ಹೊಡೆದಿಲ್ಲ, ಆಫೀಸ್ ಹತ್ರ ರಜೆ ತಗೊಂಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಮರಗಳು ಕಟ್ ಮಾಡಿಲ್ಲ, ತಾಯಿಗಳು ತಾಯಿಸಿಲ್ಲ, ಆದಷ್ಟು ಮಾಡಿಲ್ಲ, ಯಾರ ಹತ್ರ ರೋಲ್ ಕಾಲ್ ಮಾಡಿಲ್ಲ, ಯಾರ ಹತ್ರ ಅದಕ್ಕೆ ಅವ್ರು ಕೆಲಸ ಮಾಡಿಲ್ಲ ಅಂತಾರೆ. ಯಾಕಂದ್ರೆ ಸೋಮಿರೆಡ್ಡಿ ಅವರು ಒಬ್ಬರ ಹತ್ರ ರಜೆ ತಗೊಂಡಿಲ್ಲ. 25 ಜನ ಸಂಸದರು ಒಬ್ರನ್ನಾಗ್ಲಿ ಕರ್ನಾಟಕಕ್ಕೆ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದಾರ? ಒಬ್ರು ಯಾರನ್ನ ಬಾಯ್ ಬಿಟ್ಟಿದಾರ? 26 ಜನ ಎಂಪಿಗಳಿದ್ದಾರೆ. 26 ಜನ ಎಂಪಿಗಳಿದ್ದಾರೆ. ಒಬ್ರು JDS ನಿಂದ, ಒಬ್ರು JDS ನವರು, ಒಬ್ರು ಕಾಂಗ್ರೆಸ್ ನವರು. 18,000 ಕೋಟಿ ಬರಗಾಲಕ್ಕೆ ನಮಗೆ ನಷ್ಟ ಆಯ್ತು, ಪರಿಹಾರ ಕೊಡಿ ಅಂತ ಹೇಳಿದಾಗ ಈ ಬಿಜೆಪಿ ಅವರು ಏನ್ ಮಾಡಿದ್ರು? ಕೇಂದ್ರದಿಂದ ಏನ್ ಪರಿಹಾರ ತಂದು? ಈಗ 2000 ಇರಿ ಅಲ್ಲ 2014 2019 ಅಲ್ಲಿ ಜನಗಳು ಏನಂತ ನೋಡ್ಸಿದ್ದಾರೆ. 2000 ಅಲ್ಲ ಇಲ್ಲಿ ನೋಡಿ 2014 ಅಲ್ಲೂ 2019 ಅಲ್ಲಿ ಜನಗಳು ಏನಂತ ನೋಡ್ಸಿದ್ದಾರೆ. 2024ಗೂ ಏನಂತ ನೋಡಿಸ್ತಾರೆ ಜನಗಳಿಗೆ ಮೋದಿ ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತು. ಮಾಡೋದು ಇವತ್ತು ಏರ್ಪೋರ್ಟ್ ಹೆಂಗಿತ್ತು, ಏರ್ಪೋರ್ಟ್ ಹೆಂಗೆ ಅಭಿವೃದ್ಧಿ ಆಗಿದೆ. ಇವಾಗ ಒಳ್ಳೊಳ್ಳೆ ನಮ್ದು ಫ್ಲೈಓವರ್ಗಳು ಬರ್ತಾ ಇದಾವೆ, ಮೆಟ್ರೋ ಬರ್ತಾ ಇದಾವೆ, ಎಲ್ಲ ಮೋದಿಯಿಂದನೇ ಬರ್ತಾ ಇರೋದು. ಯಾರು ಇವರಿಂದ ಅಲ್ಲ. 70 ವರ್ಷ ಇವರು ಆಳಿದ್ರು. 70 ವರ್ಷದಿಂದ ಏನು ಮಾಡಿಲ್ಲ. ಒಂದು ತಿಳ್ಕೊಳ್ಳಿ. ಇರಿ ಒಂದು ಮಾಡಿಲ್ಲ. ಇರಿ ಎಲ್ಲ ಮಾಡಿದ್ರು. JDS ಮತ್ತೆ ಬಿಜೆಪಿ ಮೈತ್ರಿ ವರ್ಕೌಟ್ ಆಗತ್ತಾ? ಹೆಂಗೆ? ಈ ಮೈತ್ರಿ ವರ್ಕೌಟ್ ಆಗಲ್ಲ. ಇವರು ಇಂದ ಕುಮಾರಸ್ವಾಮಿ ಅವರು ಜನತಾದಳದಿಂದ ನೋಡಿ ಈಗ ದಳದವ್ರನ್ನ ಕಾಂಗ್ರೆಸ್ ಅವರೆಲ್ಲ ಸೋಲ್ಸೋದು ಮೈತ್ರಿ, ಬಿಜೆಪಿ ಅವ್ರನ್ನೇ ಸೋಲ್ಸಿ ಅವ್ರನ್ನ ಮನೇಲಿ ಕೂಡಿಸ್ಬಿಡ್ತಾರೆ. ಆದ್ರೆ ಮೋದಿ ಅವ್ರು ಹೇಳಿದ್ರು 75 ವರ್ಷ ನಾವು ಸಾಲ ಮಾಡಿದ್ದು 55,000 ಕೋಟಿ. ಆದ್ರೆ ಈಗ 10 ವರ್ಷಕ್ಕೆ ಸಾಲ ಮಾಡಿರೋ ಕೋಟಿ 130 ಲಕ್ಷ ಕೋಟಿ. 130 ಲಕ್ಷ ಕೋಟಿ 75 ವರ್ಷಕ್ಕೆ. ಅಮೇಠಿ ಲೋಕಸಭಾ ಕ್ಷೇತ್ರ ಸ್ಕ್ಯಾಮ್ ಮಾಡಿದ್ದಾರೆ. 6,000 ಚಿಲ್ಲರೆ ಕೋಟಿ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಎಲ್ಲ ಮೋದಿ ವರ್ಚಸ್ ಕಮ್ಮಿ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಸುಳ್ಳು ಹೇಳಿ ಮಹಿಳೆ ಮಾತಾಡಿ ನೋಡಿ ಸರ್. ಜಯನಗರ್ 4 ಬ್ಲಾಕ್ ಅಲ್ಲಿ ಫುಟ್ಪಾತ್ ಅಲ್ಲಿ 25-30 ವರ್ಷದಿಂದ ವ್ಯಾಪಾರ ಆಗ್ತಾ ಇದ್ರು. ಇವಾಗ ವ್ಯಾಪಾರ ಈ ಬಿಜೆಪಿ ಗೌರ್ಮೆಂಟ್ ಬಂದ ತಕ್ಷಣ ನಿಲ್ಲಿಸ್ಬಿಟ್ರು. ಯಾರು ಬಿಜೆಪಿ ಅವ್ರ MLA ಬಂದ ತಕ್ಷಣ ನಿಲ್ಲಿಸ್ಬಿಟ್ರು. ಇವಾಗ ಸದ್ಯಕ್ಕೆ ಏನು ಇಲ್ಲ, ಎಲ್ಲರೂ ಫುಟ್ಪಾತ್ ಇಂದ ವ್ಯವಹಾರನೇ ಮಾಡ್ತಾ ಇಲ್ಲ. ಫಸ್ಟ್ ತೇಜಸ್ವಿ ಸೂರ್ಯ ಅವರು ಇರೋದು ತೇಜಸ್ವಿ. ಹೆಂಗ್ ಮೋದಿ ಮೇಲಿಂದ ಮೇಲೆ 3ನೇ ಟರ್ಮ್ ಇದು ಹೆಂಗೆ ಗೆಲ್ತಿರೋದು? ಕೇಳಿ ಏನಿದೆ ಗೆಲ್ತಾ ಇರೋದೇನಿಕೆ ಅಂದ್ರೆ ಅದೇನೇನು ಅದೇನೇನಿದೆಯೋ ಗೊತ್ತಿಲ್ಲ. ಒಳಗಡೆಯಿಂದ ಹಿಂದ್ಗಡೆಯಿಂದ ತೇಜಸ್ವಿನಿ ಸೂರ್ಯ ಗೆಲ್ತಾರ ಅಂತ ಇದ್ರಲ್ಲ ನೀವು, ಸರಿನಾ? ನಾವು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇರೋದು. 1 ನಿಮಿಷ ಇರಿ ಸರ್. 35-40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ. 5 ಸಲ ಅವ್ರ ಮನೆ ಹೋಗಿದ್ದೀನಿ, 2 ಸಲ ಅವ್ರನ್ನ ಭೇಟಿ ಆಗಿದ್ದೀವಿ. ಸರ್ ನಮ್ಮ ಬಡವ್ರು ನಮ್ಮ ಹೊಟ್ಟೆ ಮೇಲೆ ಹೊಡ್ಬಿಟ್ಟವ್ರೆ, ನಾವುಗಳು ಅಂಗಡಿ ಹಾಕೋದು ಅಂತ 2-3 ಸಲ ಸಿಕ್ಕಿದ್ದೀವಿ. ಏನು ಉತ್ತರ ಕೊಟ್ಟಿಲ್ಲ, ಏನು ಮಾಡಿಲ್ಲ. ನಾನು ಇವಾಗ ಹಾರ್ಟ್ ಪೇಷಂಟ್ ಆಗಿಬಿಟ್ಟಿದ್ದೀನಿ. ಆದರೂ ನಮ್ಗೆ ಏನು ಬಡವ್ರಿಗೆ ಹೆಲ್ಪ್ ಮಾಡಿಕೊಟ್ಟಿಲ್ಲ. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋ ಅವ್ರಿಗೆ ಏನು ದಾರಿ ಮಾಡಿಕೊಟ್ರು ಅಂತ ಸರ್? ಏನು ದಾರಿ ಮಾಡ್ತಾ ಇದ್ದಾರೆ ಗೊತ್ತಾ? ಅವ್ರು ಹೇಳಿದ್ದು ಆಪಾದನೆ ಸರಿ ಇದೆ. ಅವರು ಇದು ಕೋರ್ಟಿನ ಆರ್ಡರ್ ಮೇಲೆ ಸರ್ಕಾರ, ಸ್ಟೇಟ್ ಗವರ್ಮೆಂಟ್ ಮಲ್ಲೇಶ್ವರ ಮಾರ್ಕೆಟು ತೆಗೆದಿದೆ, ಕೋತ್ಪಾಕ್ ಮಾರ್ಕೆಟು ತೆಗೆದಿದೆ, ಇದು ಬೆಂಗಳೂರು ಅಷ್ಟು ತೆಗೆದಿದೆ ಕೋರ್ಟಿನ ಆದೇಶದ ಮೇಲೆ. ಅಷ್ಟೇ ಅಲ್ಲ, ನೀವು ಇವತ್ತು ಬರದ ಛಾಯೆ ಇದೆ, ಬರದ ಛಾಯೆ ಮುಂದೆನೂ ನಾವು ತಮಿಳ್ನಾಡಿಗೆ ನೀರು ಕೊಟ್ಟಿದ್ದೀವಿ. ಏನಕ್ಕೆ? ನಮಗೆ 6 ಸೀಟ್ ಶೇರಿಂಗ್ ಇದ್ದಿದ್ದನ್ನ ಈಗ 10 ಸೀಟ್ ಶೇರಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗೆಲ್ಲಕ್ಕಾಗಲ್ಲ, ತಮಿಳ್ನಾಡಲ್ಲೂ ಗೆಲ್ಲಬಹುದು ಅನ್ನೋ ಉದ್ದೇಶಕ್ಕೆ ನೀರನ್ನು ನಮಗೆ ಬಿಟ್ಕೊಟ್ಟು ಬೆಂಗಳೂರಿಗೆ ಇವತ್ತು ಬರದ ಛಾಯೆ, ನೀರಿನ ಕೊರತೆ ಉಂಟು ಮಾಡಿದೆ. ಮಂದಿರದ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ, ಸೈನಿಕರ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ ಬಿಜೆಪಿ ಅವರು ಅಂತ. ಸರ್, ಮೋದಿ ಸೈನಿಕರ ಬಗ್ಗೆ ಯಾವ ತರ ಮಾಡಿದಾರೆ ಅಂತ ಏನಿಲ್ಲ, ಜನಗಳು ಗೊತ್ತು. ಸರ್ ಈಗ ಜನರ ಭಾವನೆ ಆಟ ಆಡ್ತಲ್ಲ. ಈಗ ಜನಧನ್ ಯೋಜನೆನ ಪ್ರತಿಯೊಬ್ಬರು ಬಳಸ್ಕೊಂತವ್ರೆ. ಆಮೇಲೆ ಡಿಜಿಟಲ್ ಇಂಡಿಯಾನ ಪ್ರತಿಯೊಬ್ಬರು ಬಳಸ್ಕೊಂತವ್ರೆ. ಈಗ ಮೋದಿ ಕೋವ್ಯಾಕ್ಸಿನ್ ಪ್ರತಿಯೊಬ್ಬ ದೇಶದ ಪ್ರತಿಯೊಂದು ಪ್ರಜೆಗೂ ಹಾಕ್ಸಿದ್ರು, ಅಕ್ಕಪಕ್ಕದ ರಾಷ್ಟ್ರಕ್ಕೆ ಕೊಟ್ಟರು. ಯಾವತ್ತು ಜನಗಳ ಭಾವನೆಯಲ್ಲಿ ಮೋದಿ ಅವರು ಆಟ ಆಡಲಿಲ್ಲ.
ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರು ನನ್ನ ದೇಶದ ಅಭಿವೃದ್ಧಿ ನನಗೆ ಬಿಡಿ. ಕೊನೆಯದಾಗಿ ಹೇಳಿ, ಕೊನೆಯದಾಗಿ ಸರ್, ಈಗ ಪ್ರತಿಯೊಬ್ಬರಿಗೂ ಗೊತ್ತಿರಂಗೆ ತಿಳ್ಕೊಳ್ಳಿ. ಎಲೆಕ್ಷನ್ ಬಾಂಡ್ ಬಗ್ಗೆ ನಿಮಗೆ ಗೊತ್ತಿದೆ. ಎಲೆಕ್ಟ್ರಲ್ ಬಾಂಡು ಎಷ್ಟೆಷ್ಟು ಇಟ್ಟಿದ್ದಾರೆ, ಎಷ್ಟೆಷ್ಟು ಅವ್ರು ಡೆಪಾಸಿಟ್ ಮಾಡ್ಕೊಂಡು ಪಕ್ಷಕ್ಕೆ ಎಷ್ಟೆಷ್ಟು ಅವ್ರ ಕೆಲಸಗಳು ಕಾಮಗಾರಿಗಳು ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಅದನ್ನು ಹೆಚ್ಚೆಷ್ಟು ಟಿವಿಲಿ ತೋರಿಸಿ ಜನಗಳಿಗೆ ಗೊತ್ತಾಗಲಿ. ಇವತ್ತು ನೋಡ್ರಿ, ನಾನು ಒಟ್ಟಾರೆ ಹೇಳೋದು, ಯಾರೇ ಆಗಲಿ, ಯಾರು ಡೆವಲಪ್ಮೆಂಟ್ ಮಾಡಿದಾರೋ ಅವ್ರಿಗೆ ಅನುಕೂಲ ಆಗಲಿ. ಇಲ್ಲೋಡಿ, ತೇಜಸ್ ಸೂರ್ಯ ಅವರು ಇವತ್ತು ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ನಾಳೆ ಇವತ್ತು ಎಲ್ಲರ ಎದುರಿಗೂ ಕೇಳೋದು ಬೇಡ, ಅವ್ರನ್ನೂ ಒಂದು 5 ಜನ ಕರ್ಕೊಳ್ಳಿ, ನಾವು 5 ಜನ ಬರ್ತೀವಿ, ಬೇಕಾದ್ರೆ ಜೊತೆಲಿ ಹೋಗೋಣ. ಅವ್ರದ್ದು ಇದು ಪಬ್ಲಿಕಲ್ಲಿ ಕೇಳಿದ್ರೆ ಇರ್ರಿ, ಅವ್ರದ್ದು ಇಲ್ಲೋಡಿ, ತೇಜಸ್ ಸೂರ್ಯ ಅದು 0 ಕುಂಬಳಕಾಯಿ, ಒಂದೇ ಒಂದು ಬೋರ್ವೆಲ್ ಹಾಕ್ಸಿಲ್ಲ, ಏನಿಲ್ಲ, ಒಂದು ಕಾಮಗಾರಿ ಮಾಡಿಸಿಲ್ಲ. ಅವ್ರ ಆಫೀಸ್ ಮುಂದೆ ಅವ್ರದ್ದೇ 5 ವರ್ಷ ಆಯಿತು, 5 ವರ್ಷ ಗೌರ್ಮೆಂಟ್ ಇತ್ತು ಅವ್ರದ್ದೇ. ಅವ್ರ ಆಫೀಸ್ ಮುಂದೆ ಎಲ್ಲ ಗರ್ಭಿಣಿಯರಿಗೆ ಡೆಲಿವರಿ ಆಗೋಯ್ತು. ಆ ರೋಡು 2 ಅಡಿ 3 ಅಡಿ ಹಳ್ಳ ಆಯಿತು. ಅವ್ರ ಆಫೀಸ್ ಮುಂದೆನೇ ರೋಡ್. ಇವಾಗ ಹಿಂಗೆ ಹೇಳ್ತಾ ಇದಾರಲ್ಲ, 7 ಸತಿ ಬಂದಿದ್ದಾರೆ MP, 7 ಸತಿ. ಇವಾಗೂ ಗೆಲ್ತಾರೆ, ಇವಾಗೂ ಗೆಲ್ತೀವಿ, ಮೈ ಮೆಜಾರಿಟಿಯಿಂದ ಗೆಲ್ತೀವಿ. ದೂರ ಇದ್ದಾರೆ. ಯಾವಾಗ ಒಬ್ಬ MP ಇಂದ ದೂರ ಇದ್ದು ರಾಜಕಾರಣ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ. ನೋಡಿ, ಬೋರ್ವೆಲ್ ಹಾಕೋದು ಕಾರ್ಪೊರೇಟರ್ ಕೆಲಸ, ಕಾರ್ ಹಾಕೋದು ಕೆಲಸ, ಕಾರ್ಪೊರೇಷನ್ ಕೆಲಸ MP ಅಲ್ಲ. ನೋಡಿ, ಜಯನಗರ ಜನರಲ್ ಹಾಸ್ಪಿಟ್ಲ್ಗೆ ಹೋಗಿ ನೋಡಕ್ ಕೇಳಿ, ಜಯನಗರ ಜನರಲ್ ಹಾಸ್ಪಿಟ್ಲ್ಗೆ ಹೋಗಕ್ ನೋಡಕ್ ಹೇಳಿ, ಅವ್ರ ಕೆಲಸ ಗೊತ್ತಾಗುತ್ತೆ. BS ಗೊತ್ತಾಗುತ್ತೆ. ಈ ಸಲ ನಮ್ಮ ಮೇಡಮ್ಗೆ ಸೀಟ್ ಸಿಕ್ಕಿದೆ, ನಾವು ಗೆಲ್ಸಿ ತೋರಿಸ್ತೀವಿ. ನಮ್ಮ ಮೇಡಮ್ಗೆ ತೇಜಸ್ವಿ ಸೂರ್ಯ ಬಂದು 0, ಅವರು ಈ ಸಲ ಗೆಲ್ಲಕ್ ಆಗಲ್ಲ. ಸೋಷಿಯಲ್ ಮೀಡಿಯಾದಿಂದ ಗೆಲ್ತಾ ಇದ್ದಾರೆ ಅಷ್ಟೇ. ಅವರು ಸೋಷಿಯಲ್ ಮೀಡಿಯಾ ಬಿಟ್ಟರೆ ಏನು ಇಲ್ಲ ಅವ್ರಿಗೆ. 100% ಸೌಮ್ಯ ರೆಡ್ಡಿ ಗೆದ್ದು ಬರ್ತಾರೆ. ಸೌಮ್ಯ ರೆಡ್ಡಿಗೆ ಎರಡೂ ಕಡೆಯಿಂದಲೂ ಕೂಡ ಬಿಜೆಪಿ ಅವರು ನಾವು ಗೆಲ್ತೀವಿ ಅಂತಿದ್ರೆ, ಕಾಂಗ್ರೆಸ್ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಚುನಾವಣೆಗೆ ಇನ್ನೂ ಕೂಡ 40 ದಿನ ಬಾಕಿದೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.